ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ನ ಮೊದಲ ವಿಡಿಯೋ ಆಗಿರುತ್ತೆ. ನನ್ನ ಹೆಸರು ದೀಪು. ನಾನು ಮಾರ್ನಿಂಗ್ 6 ಗಂಟೆಗೆ ಎದ್ದು ಹಸುಗೆ ಬೂಸ ನೆನಾಕಿ ಕಸ ತುಂಬಿಟ್ಟು ದೇವಸ್ಥಾನ ಕಸ ಎಲ್ಲ ಗುಡಿಸಿ ದೇವಸ್ಥಾನ ಬಾಗಿಲಿಗೆ ರಂಗೋಲಿ ಹಾಕ್ತೀನಿ. ಅಷ್ಟರೊಳಗಡೆ ಪೂಜೆಗೆ ಬಂದಿದ್ರು ಜನ ಎಲ್ಲ. ಪೂಜೆಗೆ ನೆಕ್ಸ್ಟು ನಾನು ರಂಗೋಲಿ ಹಾಕಾದ್ಮೇಲೆ ಪೂಜೆ ಮಾಡ್ತಾಯಿದ್ರು. ಒಂದು ಹಸಿನ ಹಾಲ ಕರೆದ್ಬಿಟ್ಟು ಕ್ಯಾನಿಗೆ ಹುಯ್ದ್ಬಿಟ್ಟು ಇನ್ನೊಂದು ಹಸಿನ ಹಾಲ ಕರ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಹಾಲ ಕರೆದಾದ್ಮೇಲೆ ಕ್ಯಾನಿಗೆ ಫುಲ್ ಆಯಿತು. ಫುಲ್ ಆದಾಗ ಇನ್ನೊಂದು ಕ್ಯಾನಲ್ಲೇ ಇಟ್ಕೊಂಬಿಟ್ಟು ಡೈರಿ ಹತ್ರ ಹಾಲು ಹಾಕಕ್ಕೆ ಬಂದೆ. ಹಾಲು ಹಾಕಕ್ಕೆ ಬಂದಾಗ ಆ ಡೈರಿ ಹಾಲು ಹಾಕ್ತಾ ಇದ್ದರು ಎಲ್ಲರೂ. ನಮ್ಮದು ಸ್ವಲ್ಪ ಡಿಗ್ರಿ ಕಡಿಮೆ ಬಂತು ಅಂತ ಹೇಳ್ಬಿಟ್ಟು ಆರ್ಸಕ್ಕೆ ಕೊಟ್ಟರು. ಆಮೇಲೆ ಆ ಡಿಗ್ರಿ ಆರಿಸ್ತಾ ಇದ್ದೆ, ಅಲ್ಲಿ ಗುಂಡ ಬಂದಿದ್ದ. ನಮ್ಮ ಮನೆ ಹತ್ರ ಇರೋ ಗುಂಡ ಅವ್ರ ಅಜ್ಜಿ ಜೊತೆಲಿ ಚಳೀಲಿ ಬಂದಿದ್ದ. ಅವನು ಚಳೀಲಿ ನಡುಗ್ತಾ ಇದ್ದ. ನೆಕ್ಸ್ಟು ನಾನು ಡಿಗ್ರಿಗೆ ಹಾಲು ಹಾಕ್ದೆ, ಡಿಗ್ರಿ ಬಂತು. ನೆಕ್ಸ್ಟ್ ಹಾಲು ಒಂದು 13 ಲೀಟ್ರು 14 ಲೀಟ್ರ್ ಹಾಲು ಆಯಿತು. ಹಾಲು ಹಾಕಾದ್ಮೇಲೆ ಆಚೆ ಬಂದೆ. ಆಚೆ ಬರ್ಬೇಕಾದ್ರೆ ನನ್ನ ಹಳೆಮಯ್ಯ ಹಾಲು ತಂದು ಬರ್ತಾಯಿದ್ದ. ಅವನು ವೀಡಿಯೋ ಮಾಡೋಕ್ಕೆ ಹೋದೆ, ನಾಚ್ಕೊಂಡು ಬೇಡ ಅಂತಿದ್ದ. ನೆಕ್ಸ್ಟ್ ಮನೆ ಹತ್ರ ಬಂದಾದ್ಮೇಲೆ ನಾಗರ ಪಂಚಮಿ ಇರೋದ್ರಿಂದ ಪಾತ್ರೆ ಎಲ್ಲ ಆಚೆ ಕಡೆ ಹಾಕ್ಕೊಂಡು ಪಾತ್ರೆ ಬೆಳಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾತ್ರೆ ಎಲ್ಲ ಬೆಳಗಾದ್ಮೇಲೆ ಸ್ವಲ್ಪ ತಿಂಡಿ ಮಾಡೋಣ ಅಂತ ಚಪಾತಿ ಮಾಡ್ಕೊಂಡು ನೀರು ಕಾಸ್ಕೊಂಡು ರಾಯರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮೂರು ಬಸ್ ಸ್ಟ್ಯಾಂಡಲ್ಲೂ ಒಂದು ನಾಯಿನೂ ಸಹ ಇರಲಿಲ್ಲ, ಬಸ್ಸು ಸಹ ಸಿಗಲಿಲ್ಲ. ನೆಕ್ಸ್ಟ್ ನಮ್ಮೂರು ಅಂಕಲ್ ಒಬ್ಬರು ಹಾರನಹಳ್ಳಿವರೆಗೂ ಡ್ರಾಪ್ ಮಾಡಿರು. ಅಲ್ಲಿಂದ ಬಸ್ ಹತ್ತಿದೆ, ಅರಸೀಕೆರೆಗೆ ಬಂದೆ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ದರ್ಶನ ನಂಗೆ ಸಿಗಲಿಲ್ಲ, ಕ್ಲೋಸ್ ಆಗಿತ್ತು. ಓಕೆ ಅಂತ ಮನೆಗೆ ಬಂದೆ. ಮನೇಲಿ ಪೂಜೆ ಆಗಿತ್ತು, ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟು ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಭೂಮಿಗೆ ಬಿತ್ತಿದ ಬೀಜ ಹೇಗೆ ತಕ್ಷಣ ಫಲ ಕೊಡುವುದಿಲ್ಲವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೇ ಬುದ್ಧ ಸಮೇತ ಕಿತ್ತು ಹಾಕುತ್ತದೆ. ಜೈ ಶ್ರೀರಾಮ್. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.